ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Be careful. Thank you. Are you okay? I'm all fine. This way. ಇದ್ಯಾರಿದು? ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಗಾಡ್, ಇದು ನಿಜವಾಗ್ಲೂ ಮನೆನಾ ಅಥವಾ ಡ್ರಾಮಾ ಕಂಪ್ನಿನಾ? ಯಾರ್ಯಾರೋ ಬರ್ತಾರೆ. ಛೆ, ಈ ಮನೆನ ಡ್ರಾಮಾ ಕಂಪ್ನಿಗೆ ಯಾಕೆ ಕಂಪೇರ್ ಮಾಡಿ? ಅಲ್ಲಿರೋ ಎಥಿಕ್ಸ್, ಡಿಸಿಪ್ಲಿನ್ ಈ ಮನೇಲಿ ಎಲ್ಲಿದೆ? ಈ ಹೊಸ ಕ್ಯಾಂಡಿಡೇಟ್ಸ್ ಯಾರು? ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದಿರುತ್ತೆ. ಅಲ್ಲ, ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು? ಶಶಿ ಕಾಲ್ ಮಾಡಿ ಕೇಳಿದ್ರಾಯ್ತು. ಯಾರದು? ಅವ್ರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ? ಅಲ್ಲೇನು ನಡೀತಿದೆ ಅಂತ ಬೇಗ ಹೇಳು. ಮೇಡಮ್, ಅಮ್ಮವರು ಅವ್ರನ್ನ ಈ ಮನೆ ಮಗಳು ಅಂತ ಹರ್ಷ ಸರ್ ಹತ್ರ ಹೇಳ್ತಾ ಇದ್ರು. ವಾಟ್? ಮನೆ ಮಗಳ? ಮೇಡಮ್, ನನಗಿವಾಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಕಾಲ್ ಮಾಡಲಾ? ಫೈನ್. ಮನೆ ಮಗಳ ಇದ್ಯಾರು? ಸಂಜೀವಿನಿ, ಇದ್ಯಾಕೆ ಈ ರೂಮ್ನ ಹೀಗೆ ನೋಡ್ತಾ ಇದೆಯಾ? ನನಗೂ ಈ ರೂಮ್ಗೂ ಒಂದು ಸಂಬಂಧ ಇದೆ. ಅದಕ್ಕೆ ನನಗೀಗಲೂ ತುಂಬ ಚೆನ್ನಾಗಿ ನೆನಪಿದೆ. ಅಣ್ಣ ಈ ಮನೆ ಸ್ಕೆಚ್ನ ನನಗೆ ತಗೊಂಬಂದು ತೋರಿಸಿ ಹೇಳ್ತಿದ್ದ, ಸಂಜೀವಿನಿ, ನಿನಗೋಸ್ಕರ ಈ ರೂಮ್ನ ಸ್ಪೆಷಲ್ಲಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಅದರ ಸ್ಪೆಷಾಲಿಟಿ ನೀನು ಆ ರೂಮಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ. ಆಗಿರೋ ಅವಕಾಶ ನನಗಿಲ್ದ ಹಾಗಾಯಿತು. ಅದಕ್ಕೆ ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ಈ ರೂಮಲ್ಲಿ ಉಳ್ಕೋಬೋದಾ? ಅದು ಸಂಜೀವಿನಿ, ಕ್ಷಮಿಸಿ ಅತ್ತೆ, ಈ ರೂಮಲ್ಲಿ ಯಾರೂ ಇರೋ ಹಾಗಿಲ್ಲ. ಓ, ನನ್ನ ಅಣ್ಣ ನನಗೆ ಅಂತ ಕಟ್ಸಿದ ರೂಮ್ನಲ್ಲಿ ಇನ್ನೂ ಯಾರೂ ಇಲ್ಲ ಅಂದರೆ ಈ ರೂಮು ನನಗೋಸ್ಕರ ಕಾಯ್ತಿದೆ ಅಂತ ಅರ್ಥ ಅಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ ಅತ್ತೆ. ಈ ರೂಮ್ ಪೂರ್ತಿ ಆರ್ಯ ಸರ್ಗೆ ಸೇರಿದ್ದು. ಇದು ಆರ್ಯ ಸರ್ ಪ್ರೈವೇಟ್ ರೂಮ್. ಈ ರೂಮ್ನ ನಾವು ಯಾರೂ ಬಳಸಲ್ಲ. ನಾವು ಯಾರು ಅಂದರೆ ನಾನು ಕೂಡ. ಹೌದು ಸಂಜೀವಿನಿ, ರಾಜನಂದಿನಿ ಮದುವೆ ಆರ್ಯನ್ ಜೊತೆ ಅನಿರೀಕ್ಷಿತವಾಗಾಯಿತು. ಅದಕ್ಕೆ ರಾಜನಂದಿನಿ ಈಗ ನಮ್ಮ ಜೊತೆ ಇಲ್ವಲ್ಲ. ರಾಜನಂದಿನಿ ಜೊತೆಲಿಲ್ಲ ಅಂತ ನಮ್ಮ ಆರ್ಯನಿಗೆ ಅನ್ನಿಸ್ತಾ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ನನಗೂ ಈ ಮನೇಲಿರೋ ಯಾರಿಗೂ ಹಾಗನ್ಸಲ್ಲ. ಈ ರೂಮು ನಮ್ಮ ಆರ್ಯನ್ಗೆ ತುಂಬ ವಿಶೇಷ. ಅವನಿನ್ನೂ ರಾಜನಂದಿನಿ ಆ ರೂಮ್ನಲ್ಲಿ ಇದ್ದಾಳೆ ಅನ್ನೋ ಭಾವನೆಲೇ ಇದ್ದಾನೆ. ಅತಿಗೆ ಸಾಕು,
ನೇರವಾಗಿ ವಿಷಯಕ್ಕೆ ಬನ್ನಿ. ಈ ಮನೆ ಬಿಟ್ಟು ಹೋದೋಳು ನೀನು, ಈ ರೂಮಲ್ಲಿರೋ ಆಸೆ ನಿನಗೆ ಯಾಕೆ ಅಂತ ಹೇಳ್ತಿದ್ದೀರಾ ಅಲ್ವಾ? ತವ್ರ ಮನೆ ಇಲ್ಲಿ ಬರೀ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳೋರು ನಮ್ಮ ಜೊತೆಗಿದ್ರೆ ಅದನ್ನ ತವ್ರ ಮನೆ ಅಂತ ಕರೆಯೋಕ್ಕಾಗತ್ತಾ? ನೀವು ನನಗತ್ತಿಗೆ ಮಾತ್ರ. ಸಂಜೀವ್ನಿ, ನೀನು ತಪ್ಪು ತಿಳ್ಕೊಳ್ತಾ ಇದ್ಯಾ. ಇದು ಆರ್ಯನ್ ಪ್ರೈವೇಟ್ ರೂಮ್. ಇದು ವಯಸ್ಸಿನಲ್ಲಿ ಚಿಕ್ಕವಳಾದ ಅನುಗೆ ಅರ್ಥ ಆಗುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಅತ್ತಿಗೆ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡು ಇಲ್ಲಿ ಸೋಲ್ತಿದ್ದೀರಾ. ನಾನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ? ಈಗಿನ ಪರಿಸ್ಥಿತಿಲಿ ನಾನು ಹೊರಗೆ ನೋಡು, ನೀವು ಮನ್ಸಾರೆ ಮನೆಗೆ ಬಾ ಅಂತ ಕರೀದೇ ಇದ್ದಿದ್ರೆ ನಾನಿಲ್ಲಿಗೆ ಬರ್ತಿದ್ನಾ ಹೇಳಿ? ಈಗಲೂ ನೀನು ಬಂದಿರೋದೆ ನಮಗೆ ತುಂಬ ಸಂತೋಷ ಸಂಜೀವ್ನಿ. ಅಮ್ಮ, ನಿಮ್ಮ ಸಂಬಂಧದ ಬಗ್ಗೆ ನಮಗೆ ಈಗ ಗೊತ್ತಾಗ್ತಿರೋದ್ರಿಂದ ಸದ್ಯಕ್ಕೆ ಈ ಮನೆಗೆ ನೀನು ಹೊಸ ಅತಿಥಿನೇ. ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀನು ನನ್ನ ಜೊತೆ ನನ್ನ ರೂಮಲ್ಲಿ ಇರ್ತೀಯಾ? ಹತ್ರ ಮಾತಾಡೋದಕ್ಕೆ ಎಷ್ಟೊಂದು ವಿಷಯಗಳು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನೀನು ಎದುರಿಗೆ ಇದ್ದರೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ಒಂದೊಂದೇ ಮಾತಾಡೋಕೆ ಅವಕಾಶ ಸಿಗತ್ತೆ ಅಂತ. ಪ್ಲೀಸ್ ಇರ್ತೀಯಾ? ಹೇಳಮ್ಮ, ನನ್ನ ರೂಮಿಗೆ ಬರ್ತೀಯಾ ಅಲ್ವಾ? ನೀ ನನ್ನನ್ನ ಬಾಯ್ ತುಂಬ ಅಮ್ಮ ಅಂತ ಕರೆದಿದ್ದು ಅಲ್ದೆ ನನ್ನ ಜೊತೆನೆ ಉಳ್ಕೊ ಅಂತ ಹೇಳ್ತಿದ್ಯಾ. ನನ್ಗಿದಕ್ಕಿಂತ ಇನ್ನೇನು ಬೇಕು ಮಗಳೇ? ಎಲ್ಲ ವಿಷಯನೂ ನಿಧಾನಕ್ಕೆ ಒಂದೊಂದೇ ಮಾತಾಡೋಣ. ಸಂಜೀವ್ನಿ, ಈ ಮನೆಗೆ ನೀನು ಬಂದಿದ್ಗಳಿಗೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇನ್ಮೇಲೆಲ್ಲ ಒಳ್ಳೆಯದೇ ಆಗುತ್ತೆ. ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಅಂದರೆ ಹಿಂದೆ ನಡೆದಿದ್ದು, ಈಗ ಆಗ್ತಿರೋದು, ಮುಂದೆ ನಡೆಯೋದು ಇಲ್ಲೂ ಹಾಗೆ ಆಗ್ತದೆ ಅಲ್ವಾ? ಅತ್ತೆ, ನಿಮ್ ಮಾತು ಮುಗ್ದಿದ್ರೆ ನಾನು ಮಾತಾಡ್ಬೋದಾ? ಹೇಳು ಪುಟ. ಐ ಆಮ್ ಸೋ ಹಂಗ್ರಿ. ಅಮ್ಮ, ಆ್ಯಕ್ಚುಲಿ ಆಲ್ರೆಡಿ ಲೇಟ್ ಆಗೋಗಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಕೇಳೋದೇನು? ಲೆಟ್ಸ್ ಗೋ. ಬಟ್ ನೀವು ನಿಮ್ಮ ರೂಮ್ ನೋಡೋಕೆ ಹೋಗಲ್ವಾ? ಐ ಆಮ್ ರೆಡಿ ಟು ಸ್ಲೀಪ್ ಆನ್ ದ ಫ್ಲೋರ್, ಬಟ್ ಅದಕ್ಕೂ ಮುಂಚೆ ಊಟ ಬೇಕು. ಮೇ ಹ್ಯಾವ್ ಸಮ್ ಫುಡ್ ಫಸ್ಟ್. ಸರಿ ಸರಿ, ಎಲ್ಲರೂ ಊಟಕ್ಕೆ ಬನ್ನಿ. ಅದ್ಗೆ ನಾನು ಫ್ರೆಶ್ ಆಗಿ ಊಟಕ್ಕೆ ಬರ್ತೀನಿ. ಸರಿ, ಆರಾಧನಾ ರೂಮಿಗೆ ಕರ್ಕೊಂಡು ಹೋಗಮ್ಮ. ಮಿಸ್ಟರ್ ವರ್ಧನ್, ನಿಮ್ಗೆನ? ಯು ಕ್ಯಾನ್ ಕಾಲ್ ಮಿ ಹರ್ಷ. ಐ ಆಮ್ ಸೋ ಸಾರಿ, ನೇಮ್ ಮರ್ತು ಹೋಯ್ತು. ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಹೆಲ್ಪ್. ಹೆಲ್ಪಾ? ಹಾಂ, ನಾನು ಹಸಿವು ಅಂದದಕ್ಕೆ ನೀವು ಟೈಮ್ ಆಯಿತು ಊಟ ಮಾಡೋಣ ಅಂತ ಹೇಳಿದ್ರಲ್ವಾ, ಅದಕ್ಕೆ. ನಾನೇನಾದರೂ ಅಮ್ಮಂಗೆ ಹೇಳಿದ್ರೆ ಇಷ್ಟು ಬೇಗ ಊಟಕ್ಕೆ ಬರ್ತಾನೆ ಇರಲಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ಲು. ನೀವು ಹೇಳಿದ್ದಕ್ಕೆ ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದ್ಲು. ನನಗಂತೂ ಎಷ್ಟು ಹಸಿವಾಗಿತ್ತು ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಐ ಓವ್ ಯು ಬಿಗ್ ಮೀಲ್. ಅಯ್ಯೋ, ಅಷ್ಟೊಂದು ಹಸ್ಕೊಂಡಿದ್ರಾ? ಆ್ಯಕ್ಚುಲಿ ನನಗೂ ಹಸಿವಾಗಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಹೇಳಿದೆ ಅಷ್ಟೇ. ನೀವೊಂದು ಕೆಲಸ ಮಾಡಿ, ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಹೋಗಿ ಊಟ ಮಾಡೋಣ. ಶ್ಯೂರ್. ನಾನಿಲ್ಲಿ ಬಂದಿರೋದು ನಿನ್ಗಿಷ್ಟ ಇಲ್ಲ ಅಲ್ವಾ ಆರಾಧನಾ? ಬಹುಶಃ ಪ್ರಪಂಚದಲ್ಲಿ ನೀನೊಬ್ಳೇ ಅನ್ಸುತ್ತೆ ಅಮ್ಮನ್ನ ಇಷ್ಟೊಂದು ಹೇಟ್ ಮಾಡೋದು.
ಹಾಗಿದ್ರೆ ಇಷ್ಟು ಹೇಟ್ ಮಾಡೋಳ್ನ ಯಾಕೆ ನೋಡಕ್ ಬಂದೆ? ಅಮ್ಮ, ನಿಜ ಹೇಳು, ನಾನಿನ್ನ ಬಿಟ್ಟು ಬಂದು ಎಷ್ಟು ವರ್ಷ ಆಯ್ತು? ನಾನು US ಅಲ್ಲಿ ಇದ್ದಾಗ್ಲೂ ನನ್ನ ವಿಷನ ಒಂದೇ ಒಂದ್ಸಲನೂ ನೀನು ನೋಡಕ್ ಬರಲಿಲ್ಲ. ಆದ್ರೆ ಈಗ ಇಷ್ಟು ಅಚಾನಕ್ಕಾಗಿ ಇಷ್ಟು ದೂರ ಬಂದಿದ್ಯಾ ಅಂತಂದ್ರೆ ಡೌಟ್ ಬರ್ದೇ ಇರುತ್ತಾ? ಡೌಟ್ ಖಂಡಿತ ಬರುತ್ತೆ. ಆದ್ರೆ ವಿಷಯ ಇಷ್ಟೇ, ನಾನು ನಿನ್ನನ್ನ ನನ್ನ ತವ್ರನ್ನ ನೋಡಕ್ ಬಂದಿರೋದಂತೂ ನಿಜ ಆರು. ಅಮ್ಮ, ಇಷ್ಟು ದಿವಸ ನನಗೆ ಭಾವನಂಗೆ ಇಂಡಿಯಾದಲ್ಲಿ ನಮಗೋಸ್ಕರ ಯಾರೂ ಇಲ್ಲ ಅಂತ ಹೇಳಿದ್ದೆ. ಅದಿರ್ಲಿ, ನಿನ್ನ ತವರಿನ ಬಗ್ಗೆನೂ ಒಂದು ಸಲನೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಆದ್ರೆ ಈಗ ಎಲ್ಲ ಒಟ್ಟಿಗೆ ನಿನಗೆ ನೆನಪಾಗಿ ಇಲ್ಲಿಗೆ ಬಂದಿದ್ಯಾ ಅಂತಂದ್ರೆ ಇದನ್ನ ಈಸಿಯಾಗಿ ನಾನು ಹೇಗೆ ತಗೊಳ್ಳಿ? ನನ್ ಮೇಲೆ ನಿಂಗೆ ಡೌಟ್ ಅಲ್ವಾ? ಹೌದು ಆರಾಧನಾ, ನಾನ್ ನಿನ್ನ ನೋಡಕ್ಕೆ ಬರ್ದೇ ಇರ್ಬೋದು, ಆದ್ರೆ ನಿನಗೆ ಗೊತ್ತಿಂದೆ ನಿನ್ನ ಎಲ್ಲಾ ವಿಷಯಗಳನ್ನು ತಿಳ್ಕೊತಿದ್ದೆ. ನೀನ್ ಇಂಡಿಯಾಗ್ ಬಂದ್ಮೇಲೆ ನೀನ್ ಯಾವ ವಿಷಯನೂ ಗೊತ್ತಾಗ್ಲಿಲ್ಲ. ಆಗ ನಾನು ಅಂದ್ಕೊಂಡಿದ್ದು ನೀನು ನಿಮ್ಮ ಅತ್ತೆ ಮಾವನ ಜೊತೆಗಿದ್ಯಾ ಅಂತ. ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ನೀನು ನನ್ನ ಅಣ್ಣನ ಮನೇಲಿ ಇದ್ಯಾ ಅಂತ ಗೊತ್ತಾಗಿದ ತಕ್ಷಣ ನನ್ನ ಮನ್ಸೇ ತಡಿಲಿಲ್ಲ ಆರಾಧನಾ. ಅದಕ್ಕೆ ಇಲ್ಲಿಗೆ ಸೀದಾ ಬಂದ್ಬಿಟ್ಟೆ. ಆರಾಧನಾ, ನಾನು ನಿಮ್ಮಪ್ಪನಿಗೋಸ್ಕರ ನನ್ನ ತವ್ರ ಮನೆ ಸಂಬಂಧನ ಬಿಟ್ಟು US-ನಲ್ಲಿ ಸೆಟ್ಲ್ ಆದೆ. ಆದ್ರೆ ಈಗ ನಿನ್ನಪ್ಪನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತ ಇವ್ರ ಮುಂದೆ ಹೇಳೋಕ್ಕಾಗ್ತಿಲ್ಲ. ಬರೋದೇನೋ ಬಂದ್ಬಿಟ್ಟೆ, ಆದ್ರೆ ಈಗ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಪ್ಲೀಸ್, ನಿನ್ನ ಮಾತುಗಳನ್ನ ನನಗೆ ನಂಬಕ್ಕಾಗ್ತಿಲ್ಲ. ನಂಬೇಕು ಅಂತನೂ ಅನ್ನಿಸ್ತಾ ಇಲ್ಲ. ನನ್ನ ಮಾತು ನಿನಗೆ ಹರ್ಟ್ ಆದರೂ ತೊಂದರೆ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ನಿನಗೆ ಸಂಬಂಧಗಳನ್ನ ನಿಭಾಯಿಸೋದು ಹೇಗೆ ಅಂತಾನೆ ಗೊತ್ತಿಲ್ಲ. ನಿನಗೆ ಏನೂ ವಿಷಯ ಗೊತ್ತಿಲ್ಲ. ಇದೇ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನಿನಗೆ ಗೊತ್ತಾ? 1 ಸೆಕೆಂಡ್. ನೀನು ಅಪ್ಪಂಗೋಸ್ಕರ ಇವ್ರನ್ನೆಲ್ಲ ದೂರ ಮಾಡ್ಕೊಂಡೆ ಅಂತ ಹೇಳ್ದೆ. ಸರಿ, ಒಪ್ಕೊಳ್ಳೋಣ. ತವ್ರನ್ನ ಇಷ್ಟು ದೂರ ಮಾಡ್ಕೊಂಡೋಳು ಅಪ್ಪನ ಜೊತೆಗಾದ್ರೂ ಹಾಯಾಗಿರ್ಬೇಕಿತ್ತು ತಾನೆ. ಆದ್ರೆ ಒಂದು ದಿನ ನೀನು ಅಪ್ಪನ ಜೊತೆ ಚೆನ್ನಾಗಿರೋದು ನಾವು ನೋಡೇ ಇಲ್ಲ. ನಿನಗೆ ನಾನು ಅಪ್ಪ ಅಂದ್ರೆ ನೆಗ್ಲೆಕ್ಟ್. ಆದ್ರೆ ಭಾವನನ್ ಜೊತೆ ಚೆನ್ನಾಗೇ ಇರ್ತೀಯ. ಇಲ್ಲ ಆರಾಧನಾ, ನೀನು ನಿಮ್ಮಪ್ಪ ನನ್ನನ್ನ ಬೇಡ. ಈಗ ನಿಮ್ಮಪ್ಪನ ವಿಷಯ ಮಾತಾಡೋದು ಬೇಡ. ಅಮ್ಮ, ನೀನೇ ಹೇಳಿದ್ದೆ ನಾವು ಬದುಕು ಕಟ್ಕೊಳ್ಬೇಕಾದ್ರೆ ಎಷ್ಟೋ ವಿಷಯಗಳಲ್ಲಿ ರಾಜಿ ಆಗಬೇಕು ಅಂತ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿನ್ನ ಉದ್ದೇಶ ಏನು ಅಂತ. ನನ್ನನ್ನು ಅಷ್ಟು ಸ್ವಾರ್ಥಿ ಮಾಡಬೇಡ ಕಂದ. ನಾನು ಅಷ್ಟು ಕೆಟ್ಟೋಳಲ್ಲ. ಆದ್ರೆ ನನ್ನಿಂದ ತಪ್ಪಾಗಿದೆ. ಕೆಲವು ಸಲ ನಾನೇ ಬೇಕಂತ ತಪ್ಪು ಮಾಡಿದ್ದೀನಿ. ಅದಕ್ಕೆ ಆ ತಪ್ಪುಗಳೆಲ್ಲ ತಿದ್ಕೊಳ್ಳೋಣ ಅಂತಾನೆ ಅದನ್ನ ಡಿಸೈಡ್ ಮಾಡಿ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ನಾನು ಇಲ್ಲೇ ಮೊದಲನೇ ತಪ್ಪು ಮಾಡಿರೋದ್ರಿಂದ ಇಲ್ಲಿಂದಾನೇ ಸರಿಪಡಿಸ್ಕೊಳ್ಳೋಣ ಅಂತ ನನ್ನ ಮನ್ಸು ಹೇಳ್ತು. ಜೊತೆಗೆ ನೀನಿದ್ದೇ ಇರೋ ವಿಷಯ ನಿನ್ನ ಟೀಮಿಂದ ನನಗೆ ಗೊತ್ತಾಯ್ತು. ಅದಕ್ಕೆ ಬಂದ್ಬಿಟ್ಟೆ. ಅಮ್ಮ, ನಿನ್ನ ತಪ್ಪಿಗೆ ಕ್ಷಮೆ ಕೊಡೋ ನಿನ್ನ ಅಣ್ಣನೇ ಇಲ್ಲ. ಥ್ಯಾಂಕ್ ಗಾಡ್ ನನಗೆ ಈ ಥರ ಅತ್ತೆ ಮಾವನ ಮನೆ ಇದೆ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಅದಕ್ಕೆ ಹೇಳೋದಮ್ಮ, ಬದುಕಿರ್ಬೇಕಾದ್ರೇನೆ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತ. ನಾನು ಸಾಯೋಕ್ಕೂ ಮುಂಚೆ ನೀನಮ್ಮ ಅಂತ ಬೆಲೆ ಕೊಟ್ರೆ ಮುಂದೆ ನೀನು ಹೀಗೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅಲ್ವಾ? ಪ್ಲೀಸ್, ಏನೇನೋ ಮಾತಾಡ್ಬೇಡ. ಹಿಂದೆ ಮಾಡಿದ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ತಪ್ಪ? ನೀನೇ ಹೇಳ್ದಾಗೆ ನಾನು ಮಾಡಿದ ತಪ್ಪನ್ನ ಸರಿ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಏನು? ಹೊಣೆ ಯಾರು? ನೀನು ಹೀಗೆಲ್ಲ ಕೇಳಿದ್ರೆ ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇವ್ರ ಮನೇಲಿ ನಾವು ಜಾಸ್ತಿ ದಿನ ಇರೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಇವ್ರ ಮನೆ ಅಂದರೆ ಆರಾಧನಾ, ಇದು ನನ್ನ ಮನೇನೂ ಹೌದು, ನನ್ನ ತವ್ರ ಮನೆ. ಈಗ ಇದು ನನ್ನ ತವರು ಅನ್ನೋ ಭಾವನೆ ಬಂದ್ಮೇಲೆ ನಾನು ಹೇಗೆ ಹೊರಗ್ನವಳಾಗಿ ಯೋಚನೆ ಮಾಡ್ಲಿ? ಈ ಭಾವನೆ ನಿನಗೆ ಈಗ ಬರ್ಬೇಕಾಗಿದ್ದಲ್ಲ, ಮಾವ ಇದ್ದಾಗಲೇ ಬಂದಿದ್ರೆ ಚೆನ್ನಾಗಿರೋದು. ಅಲ್ಲ ಆರಾಧನಾ, ಊಟಕ್ಕೆಲ್ಲರೂ ಕಾಯ್ತಿರ್ತಾರೆ,
ಬಾ ಹೋಗೋಣ. ಮನುಷ್ಯ ಒಂಥರ ಅತೃಪ್ತ ಜೀವಿ. ಅವನಿಗೆ ಬೇಕು ಅನ್ನೋ ಪದ ಬಿಟ್ಟು ಸಾಕು ಅಂತ ಹೇಳೋಕ್ ಹೇಗ್ ಸಾಧ್ಯ ಆರಾಧನಾ? ನನ್ನ ಜೀವನದಲ್ಲೂ ಎಲ್ಲಾನು ಚೆನ್ನಾಗಿರ್ಬೋದಿತ್ತು, ಆದ್ರೆ ಈ ಹಪಾಹಪಿತನ ಬಂದಿದ್ದು ನಿನ್ನಪ್ಪನಿಂದ. ನಾ ಯಾವ್ದನ್ನು ಯಾರನ್ನು ಬಿಡಲ್ಲ. ಇನ್ನ ನನ್ನ ಪಾಲಿನ ಇಷ್ಟು ದೊಡ್ಡ ಸಾಮ್ರಾಜ್ಯನ ಹೇಗೆ ಬಿಡ್ಲಿ? ಫಂಟಾಸ್ಟಿಕ್, ಸೂಪರ್ ಆಗಿದೆ. ಹಾಗಾದರೆ ಇನ್ನು ಸ್ವಲ್ಪ ಬಡಿಸ್ಲಾ? ಕೇಳ್ತಿದ್ದೀರಲ್ಲ ಮಿಸ್ಟರ್ ವರ್ಧನ್, ಬಡ್ಸಿ. ಹಾಗೆ ಹಲ್ವಾನು ಸ್ವಲ್ಪ. ಆ್ಯಂಡ್ ದಟ್ ಮೈಸೂರ್ ಪಾಕ್. ಹಾಂ, ಬನ್ನಿ. ಇಷ್ಟೊಂದು ಹಸೆ ಇಟ್ಕೊಂಡು ಸುಮ್ಮನೆ ಇದ್ರಾ? ಬಾ ಅಣ್ಣ, ನೀನು ಊಟ ಕೂತ್ಕೋ, ನಾನು ಬಡಿಸ್ತೀನಿ. ಇಲ್ಲ ಬೇಡ. ಯಾಕೆ, ನಿಂಗೆ ಇನ್ನೂ ಹಸುವಿಲ್ವಾ? ಇಲ್ಲ, ಸಂಜೀವಿನಿ ಅತ್ತೆ ಮತ್ತೆ ಆರಾಧನ ಅವ್ರು ಬರಲಿ, ಆಮೇಲೆ ತಿಂತೀನಿ. ಬಂದೇ ಬಿಟ್ರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಅಕ್ಕ, ದಿನ ನೀನ್ ಈ ಊಟನ ಮಾಡ್ತೇನೆ, ಏನ್ ಅದೃಷ್ಟ ಮಾಡಿದ್ಯೆ. ಅಮ್ಮ, ಇದನ್ನ ನೀನ್ ಟ್ರೈ ಮಾಡ್ಲೇಬೇಕು, ಏನ್ ಸಕ್ಕದಾಗಿದೆ ಗೊತ್ತಾ. ಸಂಜೀವಿನಿ, ಆರಾಧನಾ, ಬಾಮ್ಮ ಕೂತ್ಕೊಮ್ಮ. ಗೀತಾ, ಅನು, ನೀನು ಕೂತ್ಕೋ. ಅಮ್ಮ, ನಾನು ಆಮೇಲೆ ಮಾಡ್ತೀನಿ. ಇಷ್ಟೊತ್ತು ಹೊಟ್ಟೆನ ಖಾಲಿ ಬಿಡಬಾರ್ದು, ಕೂತ್ಕೋ. ಕೂತ್ಕೋ ಅನು. ಗೀತಾ, ಸ್ವೀಟು ಪಲ್ಯ ತಗೊಂಬನ್ನಿ. ಅಮ್ಮ, ಸಕ್ಕತ್ತಾಗಿದೆ ಅಲ್ವಾ. ಈ ಅಡ್ಗೆನ ಗೀತಾ ಮಾಡಿರೋದು, ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಗೀತಾ ಅವರೇ, ಊಟ ಸೂಪರ್. ಈ ಅಡುಗೆಗೆ ನೀವು ಹೀಗೆ ಹೇಳಿದ್ರೆ ಹೇಗೆ? ಇನ್ನು ನಮ್ಮ ಮನೋ ಅಮ್ಮ ಮಾಡೋ ಅಡುಗೆ ತಿಂದ್ರೆ ಏನು ಹೇಳ್ತಿರೋ? ಈ ತರ ಅಡ್ಗೆನ ಯಾರೇ ರುಚಿ ರುಚಿಯಾಗಿ ಮಾಡಿದ್ರು ಹೀಗೆ ತಿಂತಾ ಇಲ್ಲೇ ಸೆಟಲ್ ಆಗ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ವೈ ನಾಟ್? ಈಗಲೂ ಈ ಮನೆ ನಿಮ್ಮದೇ, ನಿಮ್ಮ ಮಾವನ ಮನೆ. ಇಲ್ಲಿಂದ ಹೋಗು ಅಂತ ನಿಮ್ಗೆ ಯಾರೂ ಹೇಳಲ್ಲ. ಅನು, ನಿನಗೆ ಬದನೆಕಾಯಿ ಎಣ್ಣೆಗಾಯಿ ಅಂದರೆ ತುಂಬ ಇಷ್ಟ ಅಲ್ವಾ? ಬೇಡ, ನಾನು ಆಮೇಲೆ ಹಾಕೋತೇನೆ. ಸರಿ, ಡೈರೆಕ್ಟಾಗಿ ಹೊಟ್ಟೆಗೆ ಖಾರ ಹೋಗೋದು ಬೇಡ, ಸ್ವಲ್ಪ ಸ್ವೀಟ್ ತಿನ್ನು. ಕ್ಯಾರೆಟ್ ಹಲ್ವಾ ಬಡಿಸ್ಲಾ? ಇಲ್ಲ ಬೇಡ ಬೇಡ, ಮಧ್ಯಾಹ್ನ ಅಮ್ಮ ಮಾಡಿದ ಜಾಮೂನು ಮತ್ತು ಪಾಯಸನ ತುಂಬ ತಿಂದ್ಬಿಟ್ಟಿದ್ದೀನಿ. ಹೌದಾ? ಹಾಗಾದರೆ ಇದು ಮಾವಿನಕಾಯಿ ಉಪ್ಪಿನಕಾಯಿನ ಬೇಡ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಬೇಡ, ನಾನೀಗಷ್ಟೇ ಸಾಂಬಾರು ಹಾಕ್ಕೊಂಡಿದ್ದೀನಿ.